ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲ ಇಂದು ಹಿಸ್ಟರಿಯ ಇವತ್ತಿನ ಹೊಸ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತಿನ ಸಂಚಿಕೆಯಲ್ಲಿ ಶಂತನು ಗಂಗೆಯೊಂದಿಗೆ ವಿವಾಹವಾದದ್ದು, ಭೀಷ್ಮನು 8ನೆಯ ಪುತ್ರನಾಗಿ ಜನಿಸಿದರ ಕುರಿತು ತಿಳಿಯೋಣ. ಒಮ್ಮೆ ಶಂತನು ಬೇಟೆಗಾಗಿ ಹೋಗಿದ್ದಾಗ ಅಲ್ಲಿ ಒಂದು ಜಿಂಕೆ ಕಂಡದ್ದು, ಕಂಡ ಜಿಂಕೆಗೆ ಬಾಣ ಬಿಟ್ಟದ್ದು, ಅದು ಅರ್ಧ ಜೀವದಿಂದ ಓಡಿ ಹೋದದ್ದು ನಾವಿಲ್ಲಿ ನೋಡುತ್ತಾ ಹೋದರೆ ಅವನು ಕಡೆಗೆ ಗಂಗಾ ನದಿ ತೀರಕ್ಕೆ ಬಂದು ತಲುಪುತ್ತಾನೆ. ಅಲ್ಲೊಂದು ಆಶ್ಚರ್ಯ ಅವನಿಗಾಗಿ ಕಾದಿತ್ತು. ಗಂಗಾ ನದಿ ತೀರಕ್ಕೆ ಬಂದಾಗ ಅಲ್ಲಿ ಆ ಪ್ರಕೃತಿಯ ಸೊಬಗಲ್ಲಿ ಒಂದು ಹೆಣ್ಣನ್ನು ಕಂಡನು. ರೂಪ ಲಾವಣ್ಯಗಳಿಂದ ಅತ್ಯಂತ ಮನೋಹರಳಾಗಿ ಅವನಿಗೆ ಕಂಡಳು. ಅವಳೇ ಗಂಗಾದೇವಿ. ಮಹಾ ತೇಜಸ್ವಿಯಾದ ಧನುರ್ಧಾರಿಯಾದ ಶಂತನುವನ್ನು ಅವಳು ನೋಡಿದಳು. ಹೀಗೆ ಒಬ್ಬರನ್ನೊಬ್ಬರು ಸ್ವಲ್ಪ ಹೊತ್ತು ನೋಡುತ್ತಾ ಇಬ್ಬರಲ್ಲೂ ಮೋಹ ಆವರಿಸತೊಡಗಿತ್ತು. ಶಂತನು ಸ್ವಲ್ಪ ಹೊತ್ತಿನ ನಂತರ ಗಂಗಾದೇವಿಗೆ, ನೀನ್ಯಾರು? ದೇವತೆಯೋ, ಗಂಧರ್ವಳೋ, ಯಕ್ಷಿಣಿಯೋ ಅಥವಾ ಮಾನವಳೋ? ನೀನು ಯಾರೇ ಆಗಿದ್ದರೂ ಸರಿ, ನಾನು ನಿನ್ನ ಚೆಲುವಿಗೆ ಮೋಹಿತನಾಗಿದ್ದೇನೆ. ನೀನು ನನ್ನ ಪತ್ನಿಯಾಗು ಎಂದು ತರುಣ ಮನಸ್ಸಿನಲ್ಲಿ ಆದ ತಲ್ಲಣವನ್ನು ಹಾಗೆಯೇ ಕೇಳಿಬಿಟ್ಟ. ಶಂತನುವಿನ ಮಾತನ್ನು ಕೇಳುತ್ತಾ ನಗುತ್ತಾ ಗಂಗಾ ಅವನ ಬಳಿಗೆ ಬಂದು, ಆಗಲಿ ಮಹಾರಾಜ, ನಾನು ನಿನಗೆ ಪತ್ನಿಯಾಗುತ್ತೇನೆ. ಆದರೆ ನಾನು ಮುಂದೆ ಏನೇ ಮಾಡಿದರೂ ಅದು ನಿನಗೆ ಇಷ್ಟವಿದ್ದರೂ ಇಷ್ಟವಿಲ್ಲದಿದ್ದರೂ ನೀನು ನನ್ನನ್ನು ತಡೆಯಬಾರದು. ಒಂದು ವೇಳೆ ತಡೆದದ್ದೇ ಆದರೆ ಅಂದೇ ನಾನು ನಿನ್ನನ್ನು ಬಿಟ್ಟು ಹೊರಡುತ್ತೇನೆ. ಇದಕ್ಕೆ ನೀನು ಒಪ್ಪಿದರೆ ನಾನು ಸಿದ್ಧ ಎಂದಳು. ಇದೆಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದ ಶಂತನಿಗೆ ತನ್ನ ತಂದೆ ಹೇಳಿದ್ದ ದಿವ್ಯಸ್ತ್ರೀ ಇವಳೇ ಎಂಬುದು ಅವನ ಗಮನಕ್ಕೆ ಬಂತು. ಏನಿದು ದಿವ್ಯಸ್ತ್ರೀ? ಯಾರಿದು? ಶಂತನುವಿನ ತಂದೆ ಇವನಿಗೆ ಏನು ಹೇಳಿದ್ದ? ಇವರಿಬ್ಬರ ಭೇಟಿಯನ್ನು ಮೊದಲೇ ತಿಳಿದಿದ್ದಾದರೂ ಹೇಗೆ ಎಂಬುದರ ಕುರಿತು ಮುಂದೆ ಸಂಚಿಕೆಯೊಂದರಲ್ಲಿ ತಿಳಿಸುತ್ತೇನೆ. ನೀವು ಕಮೆಂಟ್ ಮೂಲಕ ತಿಳಿಸಿದರೆ ಮಾತ್ರ. ಶಂತ ತಂದೆಯ ಮಾತನ್ನು ನೆನೆಸಿ ಆಕೆಗೆ ಮೋಹ ಪರವಶನಾಗಿದ್ದರಿಂದ ಅದಕ್ಕೆ ಒಪ್ಪಿದನು. ಅವಳನ್ನು ಅರಮನೆಗೆ ಕರೆದುಕೊಂಡು ಬಂದು ಮದುವೆ ಮಾಡಿಕೊಂಡನು. ಶಂತನು ಗಂಗೆಯೊಂದಿಗೆ ಸುಖ ಸಂತೋಷಗಳಿಂದ ವರ್ಷಗಳೇ ಕಳೆದರೂ ತಿಳಿಯದೆ ಸರಿದು ಹೋದಂತಾಗಿತ್ತು. ಮುಂದೆ ಗಂಗೆ ಗರ್ಭವತಿಯಾದಳು. ಶಂತನುವಿಗೆ ಈಗ ಎಲ್ಲಿಲ್ಲದ ಖುಷಿ. ಗಂಗೆ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದ್ದರಿಂದ ಶಂತನು ಸಂಭ್ರಮ. ಆದರೆ ಗಂಗೆ ಆ ಮಗುವನ್ನು ಎತ್ತಿಕೊಂಡು ಹೋಗಿ ನದಿ ನೀರಿನಲ್ಲಿ ಹಾಕಿಬಿಟ್ಟಳು. ಇದೆಲ್ಲವೂ ನೋಡುತ್ತಿದ್ದ ಶಂತ ಕೊಟ್ಟ ಮಾತಿಗಾಗಿ ಸುಮ್ಮನೆ ಇದ್ದು ಬಿಟ್ಟ. ಹೀಗೆ ಗಂಗೆ 7 ಮಕ್ಕಳನ್ನು ನದಿಗೆ ಹಾಕಿದಾಗಲೂ ಶಂತನು ಗಂಗೆಯ ಮೇಲಿನ ಮಮಕಾರದಿಂದ, ಆಕೆಯ ಮೇಲಿನ ಪ್ರೀತಿನ ಅಂಧಕಾರದಿಂದ ಅವಳು ಎಲ್ಲಿ ತನ್ನನ್ನು ಬಿಟ್ಟು ಹೋಗುತ್ತಾಳೆ ಎಂದು ಎಲ್ಲ ನೋವನ್ನು ತನ್ನೊಳಗೆ ನುಂಗಿಕೊಂಡ. ಮುಂದಿನ ಕೆಲ ದಿನಗಳಲ್ಲಿ 8ನೇ ಮಗುವಿಗೆ ಗಂಗೆ ಜನ್ಮ ನೀಡಿದ್ದಳು. ಆಗಲೂ ಗಂಗೆ ಹುಟ್ಟಿದ ಮಗುವನ್ನು ಎತ್ತಿಕೊಂಡು ನದಿಯ ಕಡೆಗೆ ಹೊರಡುತ್ತಾಳೆ. ಆಗ ಶಂತನು ಅವಳಿಗೆ ಹೆದರು ಬಂದು, ನಿಲ್ಲು ಗಂಗೆ, ನೀನು ಒಂದು ಹೆಣ್ಣಾದವಳು ಜೀವ ನೀಡುತ್ತಾಳೆ ವಿನಃ ಜೀವ ಕೊಲ್ಲುವುದಿಲ್ಲ. ನೀನು ಕೊಲೆ ಪಾತಕಿ. ಈ ಮಗುವನ್ನಾದರೂ ನನಗೆ ಕೊಡು ಎಂದು ಗದರಿದ ಧ್ವನಿಯಲ್ಲಿ ನುಡಿದನು. ಅದೆಲ್ಲವನ್ನು ಸಮಾಧಾನದಿಂದಲೇ ಕೇಳಿದ್ದ ಗಂಗೆ ಸಮಾಧಾನದಿಂದಲೇ ಶಂತನುವಿಗೆ, ತಾನು ಗಂಗಾದೇವಿ, ಜಾಹ್ನವಿಯ ಪುತ್ರಿ, ತನ್ನನ್ನು ಜಾಹ್ನವಿ ಎಂದು ಕರೆಯುತ್ತಾರೆ. ಇಷ್ಟು ದಿನ ತಾನು ನದಿಗೆ ಎಸೆದ ಮಕ್ಕಳು ಸಾಮಾನ್ಯರಲ್ಲ, ಅವರು ಅಷ್ಟವಸುಗಳೆಂದು ಆ 8ನೇ ಮಗುವನ್ನು ಶಂತ ತಡೆದರ ಪರಿಣಾಮವಾಗಿ ಆ ಮಗುವನ್ನು ಅವನಿಗೆ ನೀಡುವುದಾಗಿ, ಅವಳ ನಿಬಂಧನೆಯನ್ನು ಮುರಿದರ ಪರಿಣಾಮವಾಗಿ ಗಂಗೆಯು ಶಂತನನ್ನು ತೊರೆಯುವುದಾಗಿ ತಿಳಿಸಿದಳು. ನಾವು ಮುಂದಿನ ಸಂಚಿಕೆಯಲ್ಲಿ ಗಂಗಾದೇವಿ ಏಕೆ ಶಂತನ ಪತ್ನಿಯಾದಳು, ಅಷ್ಟವಸುಗಳು ಏಕೆ ಗಂಗೆಯ ಉದರದಲ್ಲಿ ಜನಿಸಿ ಆ ಕ್ಷಣವೇ ಸತ್ತರು, ಅವರಿಗೆ ಆ ಶಾಪ ನೀಡಿದ ಕುರಿತಾಗಿ ತಿಳಿಯೋಣ. ಅಲ್ಲಿಯವರೆಗೆ ತಮಗೆಲ್ಲ ಅಭಿನಂದನೆ ತಿಳಿಸುತ್ತಾ ಇವತ್ತಿನ ಈ ಒಂದು ಸಂಚಿಕೆಗೆ ಮುಕ್ತಾಯ ಹೇಳ್ತಾ ಇದ್ದೀನಿ.